ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೋಲೋ ಶಾಪಿಂಗ್ ಪಾರ್ಟ್ 2. ಫಸ್ಟಿಗೆ ಹೇಳಿದ್ನಲ್ಲ, ಫಸ್ಟ್ ಅಂಗಡಿಗೆ ಹೋದೆ, ಈ ಸ್ಯಾರಿನ ತೊಗೊಂಡೆ. ರೆಡ್ ಕಲರ್ ಸ್ಯಾರಿ, ಗ್ರೀನ್ ಕಲರ್ ಬಾರ್ಡ್. ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಅದು. ಅದಕ್ಕೆ ಒಂದೆರಡು ಹೆಜ್ಜೆ ಹೋದ್ಮೇಲೆ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಒಂದು ಅಂಗಡಿಗೆ ಹೋಗಿ ಮತ್ತೆ ಒಂದು ಸೀರೆ ತೊಗೊಂಡೆ. ಯಾವ ಸೀರೆ ತೊಗೊಂಡೆ ಅಂತ ನಾನು ಲಾಸ್ಟಿಗೆ ತೋರಿಸ್ತೀನಿ. ಹಾಗೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಸಖತ್ ಹಶು ಬೇರೆ ಆಗಿತ್ತು ನನಗೆ. ಇದ್ದಿದ್ದೇ 2,000 ರೂಪಾಯಿ, 2 ಸೀರೆ ತೊಗೊಂಡ್ಬಿಟ್ಟಿದ್ದೀನಿ. ಮತ್ತು ಬೇರೆ ಅಂಗಡಿಗೆ ಯಾವುದಕ್ಕೂ ಹೋಗಲೇ ಇಲ್ಲ ನಾನು. ಇದ್ದಿದ್ದೇ 2,000 ರೂಪಾಯಿ ಖರ್ಚಾಗೋಯ್ತು. ಅದಕ್ಕೆ ಹೋಗ್ತಾ ಎಳ್ನೀರು ಕುಡಿದು ಶ್ರೀನಿ ಸ್ಕೂಲ್ ಹತ್ರ ಬಂದೆ. ಅಷ್ಟೊಂದು ರಿಚ್ ಅಂತೂ ಅಲ್ಲ ನಾವು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ಅಂತ ನೆಮ್ಮದಿಯಾಗಿದ್ದೀವಿ, ಅಷ್ಟು ಸಾಕು. ಹಾಗೆ ಶ್ರೀನಿವಾಸ್ ಸ್ಕೂಲಿಂದ ಕರ್ಕೊಂಡು ಮನೆಗೆ ಬಂದೆ. ಬರ್ತಾ ಸಮೋಸ ತೊಗೊಂಡು ಬಂದಿದ್ದೆ. ಹಾಗೆ ಈ ಥರ ಸ್ಯಾರಿ ತೊಗೊಂಡಿದ್ದು ನಾನು. ರೆಡ್ ಕಲರ್ ಸ್ಯಾರಿ, ಗ್ರೀನ್ ಕಲರ್ ಈ ಥರ ಬಾರ್ಡರ್ ಬಂದಿದೆ. ಚೆನ್ನಾಗಿತ್ತು, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತೆ ಒಂದು ಸ್ಯಾರಿ ತೊಗೊಂಡೆ ಅಂತ ಹೇಳಿದ್ನಲ್ಲ, ಇದು ಆರೆಂಜ್ ಕಲರ್ ಬಾರ್ಡರ್, ಹಾಗೆ ಬ್ರೌನ್ ಕಲರ್. ಹಾಗೆ ಊಟ ಸಖತ್ ಹಶ್ವಾಗಿತ್ತಲ್ವ, ಚಪಾತಿ ಇತ್ತು ಅಂತ ಎಗ್ ಬುರ್ಜಿ ಮಾಡ್ಕೊಂಡು ತಿಂದ್ಕೊಂಡೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಯಾವಾಗಲೂ ಪಾರ್ಕಿಗೆ ಹೋಗ್ತೀವಿ 4 ಗಂಟೆ ಮೇಲೆ. ನಾನು ಕರ್ಕೊಂಡು ಹೋಗದೇ ಇದ್ದರೂ ಅವರೇ ನನಗೆ ನೆನಪು ಮಾಡ್ತಾರೆ, ಅಮ್ಮ ಬಾ ಪಾರ್ಕಿಗೆ ಹೋಗೋಣ ಅಂತ. ಮನೇಲೇ ಇರ್ತೀವಲ್ವ, ಅವನು ಸ್ಕೂಲಿಗೆ ಹೋಗ್ತಾನೆ, ಸ್ವಲ್ಪ ಆಚೆ ಆಟ ಆಡಿಸ್ಕೊಂಬರೋಣ ಅಂತ ಹೋಗ್ತೀನಿ. ಅದಾದಮೇಲೆ ಈ ಕಾರ್ಡ್ ಸೆಟ್ ತೊಗೊಂಡಿದ್ದೆ ನಾನು, ತುಂಬ ಚೆನ್ನಾಗಿದೆ. ಹಾಗೆ ನಾನು ಕೂಡ ಸ್ವಲ್ಪ ಸಣ್ಣ ಆಗಿದ್ದೀನಿ. ತುಂಬ ದಿನ ಆದಮೇಲೆ ಈ ಥರ ಬಟ್ಟೆ ಹಾಕ್ತಾ ಇರೋದು. ನಾನು ದಪ್ಪ ಇದ್ದೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹಾಕ್ಕೋತಾ ಇರಲಿಲ್ಲ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ತೊಗೊಂಡಿದ್ದೀನಿ. ಪಾಕೆಟ್ ಹತ್ರ ಒಂದು ಹಾರ್ಟ್ ಇದೆ, ವೈಟ್ ಕಲರ್. ಹಾಗೆ ಪಾಕೆಟ್ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ನಾನಿವಾಗ ಆನ್ಲೈನಲ್ಲೇ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇರೋದು. ಅದಾದಮೇಲೆ ಸಂಜೆ ಶ್ರೀನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಅವನಿಗೆ ಪೆನ್ಸಿಲ್ ಹಿಡಿಯೋದಕ್ಕೂ ಬರ್ತಾ ಇರಲಿಲ್ಲ, ನೀಟಾಗಿ ಬರೆಯೋದಕ್ಕೂ ಬರ್ತಾ ಇರಲಿಲ್ಲ. ನಾನೊಂದು ಟ್ರಿಕ್ನ ಹೇಳ್ಕೊಟ್ಟಿದ್ದೀನಿ ಅವನಿಗೆ. ಏನು ಅಂತ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಫ್ರೀ ಇದ್ದರೆ ಒಂದು ಸತಿ ಚೆಕ್ ಮಾಡಿ ನೋಡಿ. ಪಾಯಿಂಟ್ ಇಟ್ಟು ಬರ್ಸೋದು ಅವನಿಗೆ. ಅವ್ರ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾರೆ, ನಾನು ಮನೇಲಿ ಹೇಳ್ಕೊಡ್ತೀನಿ. ಅದಾದಮೇಲೆ ಡಿನ್ನರ್ಗೆ ನಾನು ಎಗ್ ರೈಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಹೋಗಿ ಬಂದಿದ್ನಲ್ಲ ಆಚೆ, ಸುಸ್ತಾಗಿತ್ತು, ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಮಾಡ್ಕೊಂಡಿದ್ದೆ. ನನ್ನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.